60ನೇ ಪ್ರಶ್ನೆಯನ್ನ ಗಮನಿಸಿ. 5ರಿಂದ 30ರವರೆಗೆ ಸಂಖ್ಯೆಗಳನ್ನ ನಮೂದಿಸಿರುವ ಒಂದೇ ರೀತಿ ಕಾರ್ಡ್ಗಳನ್ನ ಒಂದು ಚೀಲದಲ್ಲಿ ಹಾಕಲಾಗಿದೆ. ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗೆದಾಗ ಆ ಸಂಖ್ಯೆಯು 2 ಮತ್ತು 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ, ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ, 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 5ರಿಂದ 30ರವರೆಗಿನ ಪೂರ್ಣಾಂಕಗಳನ್ನ ಕಾರ್ಡ್ಗಳಲ್ಲಿ ನಮೂದಿಸಲಾಗಿದೆ. ಅಂದ್ರೆ ಒಟ್ಟು ಸಂಖ್ಯೆ ಎಷ್ಟಾಗತ್ತೆ ಹೇಳಿ? ಎಸ್, 5ರಿಂದ 30 ಅಂದ್ರೆ 26 ಸಂಖ್ಯೆಗಳು ಬರುತ್ತೆ. ಆಯ್ತಾ? ಸೊ ಹಾಗಾಗಿ ಎನ್ ಆಫ್ ಎಸ್ ಏನಾಗತ್ತೆ ಹೇಳಿ? 26. 5ರಿಂದ ನಮೂದಿಸ್ತಾ ಹೋಗಿದ್ದಾರೆ ಕಾರ್ಡ್ ಅಲ್ಲಿ, 30ರವರೆಗೆ ನಮೂದಿಸ್ತಾರೆ. ಸೊ ಹಾಗಾಗಿ ಎನ್ ಆಫ್ ಎಸ್ ಎಷ್ಟಾಯ್ತು? 26. ಸೊ ಇಲ್ಲಿ ಮೊದಲನೇದಾಗಿ 2 ಮತ್ತು 3ರ ಅಪವರ್ತ್ಯಗಳು ಆಗಿರುವ ಸಂಭವನೀಯತೆ ಬೇಕು. ಸೊ ಇಲ್ಲಿ 2 ಮತ್ತು 3ರ ಅಪವರ್ತ್ಯ ಅಂದ್ರೆ ಏನ್ ಹೇಳಿ? ಈ ಸಂಖ್ಯೆ 6ರ ಅಪವರ್ತ್ಯ ಆಗಿರ್ತದೆ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ 5 ಮತ್ತು 30ರ ನಡುವೆ 6ರ ಅಪವರ್ತ್ಯಗಳು ಯಾವ್ದಾಗತ್ತೆ ನೋಡೋಣ. ಸೊ ಎ ಇಸ್ ಈಕ್ವಲ್ ಟು 6, 12, 18, 24, 30. ಓಕೆ, ಹಾಗಾದ್ರೆ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಏನಾಯ್ತು ಹೇಳಿ? 5 ಆಯ್ತು. ಸೊ ಈಗ ನಾವು ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕೋಣ. ಎನ್ ಪಿ ಆಫ್ ಎ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 26 ಆಗತ್ತೆ. ಓಕೆ, ಸೊ ಈಗ ಎರಡನೆಯ ಪ್ರಶ್ನೆ ಹೋಗೋಣ. ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ. ಸೊ ಇಲ್ಲಿ ವರ್ಗ ಸಂಖ್ಯೆಗಳು ಬಿ ಅಂತ ತಗೊಂಡ್ರೆ ಇಲ್ಲಿ, ಸೊ 5 ಮತ್ತು 30ರ ನಡುವಿನ ವರ್ಗ ಸಂಖ್ಯೆಗಳು ಯಾವ್ದಾಗುತ್ತೆ? 9, 16, 25 ಅಲ್ವಾ? ಸೊ 3 3 9, 4 4 16, 5 5 25. ಸೊ ಇಲ್ಲಿ 6 6 36 ಹೋಗುತ್ತೆ. ಸೊ ಇದು ಈ ಒಂದು ಸಂಖ್ಯೆಯ ವ್ಯಾಪ್ತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ? 3 ಬರುತ್ತೆ. 9, 16, 25 ಅಲ್ವಾ? ಸೊ ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದ್ರೆ 3/26. ಓಕೆ, ಮೂರನೆಯ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ 3ರ ಅಪವರ್ತ್ಯಗಳು 5 ಮತ್ತು 5ರಿಂದ 30ರವರೆಗಿನ 3ರ ಅಪವರ್ತ್ಯಗಳು ಯಾವ್ದಾಗತ್ತೆ ಹೇಳಿ? 6, 9, 12, 15, 18, 21, 24, 27, 30 ಬರುತ್ತೆ. ಹಾಗಾಗಿ ಇಲ್ಲಿ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಸಿ ಏನಾಗತ್ತೆ? 1 2 3 4 5 6 7 8 9 ಅಲ್ವಾ? ಸೊ 9. ಸೊ ಈಗ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದ್ರೆ ಎನ್ ಆಫ್ ಪಿ ಆಫ್ ಸಿ ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 26 ಆಗತ್ತೆ. ಸೊ ಹಾಗಾಗಿ ಇಲ್ಲಿ 2 ಮತ್ತು 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ 5/26, ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ 3/26, 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ 9/26 ಆಗತ್ತೆ ಮಕ್ಕಳೇ.